ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. 7ನೇ ವೇತನ ಆಯೋಗದ ಅವಧಿ 2025 ಡಿಸೆಂಬರ್ 31ರಂದು ಕೊನೆಗೊಳ್ಳುತ್ತಿದ್ದಂತೆ 8ನೇ ವೇತನ ಆಯೋಗದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಆರ್ಥಿಕ ತಜ್ಞರು ಮತ್ತು ವಿಶ್ಲೇಷಕರು ಈ ಆಯೋಗದಿಂದ ಮೂಲ ವೇತನದಲ್ಲಿ 20% ರಿಂದ 35% ವರೆಗೆ ಹೆಚ್ಚಳವಾಗಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ. ಈ ಆಯೋಗವು ಸುಮಾರು 50 ಲಕ್ಷಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು ಮತ್ತು 69 ಲಕ್ಷ ಪಿಂಚಣಿದಾರರ ವೇತನ ಭತ್ಯೆಗಳು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಿದೆ. ಹಿಂದಿನ ವೇತನ ಆಯೋಗಗಳಂತೆ 8ನೇ ವೇತನ ಆಯೋಗದ ಶಿಫಾರಸುಗಳು ಜನವರಿ 1, 2026ರಿಂದ ಜಾರಿಗೆ ಬರಬಹುದು ಎಂದು ನಿರೀಕ್ಷಿಸಲಾಗಿದೆ. ಇದು ಎಫೆಕ್ಟಿವ್ ಡೇಟ್ ಆಗಿರಬಹುದು, ಅಂದರೆ ಹಿಂದಿನ ದಿನಗಳ ವೇತನ ವ್ಯತ್ಯಾಸ ಈ ದಿನಾಂಕದಿಂದ ಲೆಕ್ಕ ಹಾಕಲಾಗುತ್ತದೆ. ಆದರೆ ಆಯೋಗದ ವರದಿ ಬಂದ ನಂತರವೇ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ. ಹೀಗಾಗಿ ನಿಜವಾದ ಹೆಚ್ಚಿದ ವೇತನ ಬ್ಯಾಂಕ್ ಖಾತೆಗೆ ಬರುವುದು ಕೆಲವು ತಿಂಗಳು ಅಥವಾ ವರ್ಷಗಳ ನಂತರವೂ ಆಗಬಹುದು. ಸರ್ಕಾರವು ಇನ್ನೂ ಜಾರಿ ದಿನಾಂಕವನ್ನು ಅಧಿಕೃತವಾಗಿ ಘೋಷಿಸಿಲ್ಲ. ಆದರೆ ತಜ್ಞರ ಅಂದಾಜು ಪ್ರಕಾರ ಜನವರಿ 2026ರಿಂದಲೇ ಪರಿಗಣಿಸಲಾಗುವ ಸಾಧ್ಯತೆ ಹೆಚ್ಚು. ಈ ಎಲ್ಲ ಮಾಹಿತಿಗಳು ತಜ್ಞರ ಅಂದಾಜು ಮತ್ತು ಹಿಂದಿನ ಪ್ರವೃತ್ತಿಗಳ ಆಧಾರದ ಮೇಲಿವೆ. ಸರ್ಕಾರವು ಆಯೋಗದ ವರದಿ ಬಂದ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ. ಹೀಗಾಗಿ ಈಗಿನ ನಿರೀಕ್ಷೆಗಳು ಬದಲಾಗಬಹುದು.